ಹಲೋ ಎವ್ರಿವಾನ್, ಇವತ್ತಿನ ಸ್ಪೆಷಲ್ ಮಂಗಳೂರು ಬನ್ಸ್. ಬನ್ನಿ ಹೇಗೆ ಮಾಡಿದೆ ಅಂತ ಹೇಳಿ ನೋಡ್ಕೊಂಬರೋಣ. ಫಸ್ಟಿಗೆ ನಾನು ತುಂಬ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಬಾಳೆಹಣ್ಣು ತುಂಬ ಹಣ್ಣಾಗಿದ್ರೇ ಬನ್ಸ್ ಚೆನ್ನಾಗಿ ಬರೋದು. ಇದನ್ನು ನೆನಪಿಟ್ಕೊಂಡು ನೀವು 2 ಬಾಳೆಹಣ್ಣು ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನೀವು ತೊಗೊಳ್ಳಿ, ಸರಿನಾ. ನಾನು 2 ಬಾಳೆಹಣ್ಣು ತೊಗೊಂಡಿದ್ದೀನಿ 1 kg ಮೈದಾ ಹಿಟ್ಟಿಗೆ. ಇದನ್ನು ಚೆನ್ನಾಗಿ ನಾವು ಕೈಯಿಂದಲೇ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಮಿಕ್ಸಿಲಿ ರುಬ್ಬಿದ್ರೆ ಎಷ್ಟು ಸ್ಮ್ಯಾಶ್ ಆಗುತ್ತೆ ನೋಡಿ, ಅಷ್ಟು ನಾವು ಇಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಪಲ್ಪ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 1/4 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮ್ಮ ಸಿಹಿ ತಕ್ಕಂಗೆ ನೀವು ಆ್ಯಡ್ ಮಾಡ್ಕೋಬೋದು, ಜಾಸ್ತಿನೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಸಿಹಿ ಬೇಡ ಕಮ್ಮಿನೇ ಅನ್ನೋರು ಇನ್ನು ಕಮ್ಮಿನೂ ಆ್ಯಡ್ ಮಾಡ್ಕೊಳ್ಬೋದು. ಇದಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಸೋಡಾ ಸ್ವಲ್ಪ ಜಾಸ್ತಿ ಇರಲಿ, ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆಗಬಾರ್ದಲ್ವಾ, ಅದಕ್ಕೋಸ್ಕರ. ಸೊ ಮೈದಾ ಹಿಟ್ಟಾಗಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಜೀರಿಗೆನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ನೊರೆ ಬರ್ತಿದ್ದ ಹಾಗೆ ನೀವು ಇದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಹದ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಸರಿನಾ. ಅದಾದ ನಂತರ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಇನ್ನೂ ನೀವು ಮೊಸರು ಆ್ಯಡ್ ಮಾಡಬೇಕಾಗತ್ತೆ, ಬಟ್ ಸ್ಟಾರ್ಟಿಂಗಲ್ಲಿ ನೀವು 1 ಕಪ್ಪಷ್ಟು ಮೊಸರನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಕಡಿ ಇರುತ್ತಲ್ಲ, ಅದೆಲ್ಲನೂ ಸ್ಮೂತ್ ಆಗಬೇಕು, ಅಷ್ಟರ ಮಟ್ಟಿಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸಕ್ಕರೆ ಕೂಡ ಕರಗಬೇಕು, ಅಷ್ಟು ನೀವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದರಲ್ಲಿ ಕೆಲಸ ಇರೋದೇ ಇದು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ, ಎಷ್ಟು ಚೆನ್ನಾಗಿ ನಾದ್ಕೊಳ್ತಿರೋ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಬನ್ಸ್ ಬರುತ್ತೆ. ಇವಾಗ ನಾನಿಲ್ಲಿ 1 kg ಗೆ ಸ್ವಲ್ಪ ಕಡಿಮೆ ಅಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಸರಿನಾ. ಇದು ಮೈದಾ ಹಿಟ್ಟು ಸಾಣಿಸಿ ಇಟ್ಕೊಂಡಿರುವಂಥದ್ದು. ನೀವು ಕೂಡ ಮೈದಾ ಹಿಟ್ಟು ಬಳಸೋಕೆ ಮುಂಚೆ ಅದನ್ನು ಗಾಳಿಸೋದು ಅಂತ ಹೇಳ್ತಾರಲ್ಲ, ಸೊ ನಮ್ಮಲ್ಲಿ ಸಾಣಿಸೋದು ಅಂತ ಹೇಳ್ತಾರೆ, ಸಾಣಿಸ್ಬಿಟ್ಟು ನೀವು ಇದನ್ನು ಯೂಸ್ ಮಾಡಿ. ಸೊ ಆಗ ಬನ್ಸ್ ಕೂಡ ತುಂಬಾ ಸ್ಮೂತಾಗಿ ಬರುತ್ತೆ. ಸೊ ಇದನ್ನು ಸ್ವಲ್ಪನೇ ಮೊಸರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ಹಿಟ್ಟು ಪೂರ್ತಿ ಒಂದೇ ಸತಿ ಹಾಕ್ಕೊಂಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಹಿಟ್ಟು ಹಾಗೆ ಮೊಸರನ್ನ ಹಾಕ್ಕೊಳ್ತಾ ನಾನು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಇನ್ ಬಿಟ್ವೀನ್ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಸ್ವಲ್ಪ ತುಪ್ಪ. ಸೊ ತುಪ್ಪನ ಕೊನೆಯಲ್ಲೂ ಆ್ಯಡ್ ಮಾಡಬಹುದು, ಬಟ್ ನಾನು ಕಲಿಸುವಾಗಲೇ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಬನ್ಸ್ನ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಅದರ ಅರೋಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪನೇ ಮೊಸರು ಹಾಕ್ಕೊಂಡು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನೀವು ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನೀವು ಎಷ್ಟು ಮಟ್ಟಿಗೆ ನಾದ್ಕೋಬೇಕಂದ್ರೆ ಈ ಚಪಾತಿಯ ಹದಕ್ಕೆ ಬರೋವರೆಗೂ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಇನ್ನೂ ಸ್ವಲ್ಪ ಮೆತ್ತಗಿದ್ರೂ ಪರವಾಗಿಲ್ಲ, ತುಂಬ ನೀರು ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ, ತುಂಬ ಗಟ್ಟಿ ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ ಹಿಟ್ಟನ್ನು, ಸರಿನಾ. ಸೊ ಆದಷ್ಟು ನೀವು ಟೇಸ್ಟ್ ಜಾಸ್ತಿ ಬೇಕು ಅಂತಂದರೆ ತುಪ್ಪನ ಜಾಸ್ತಿ ಬಳಸಿ. ನಾನಿಲ್ಲಿ ಒಂದು 5-6 ಟೇಬಲ್ ಸ್ಪೂನಷ್ಟು ತುಪ್ಪ ಧಾರಾಳವಾಗಿ ಬಳಸಿದ್ದೀನಿ. ಸೊ ಇದಿಷ್ಟು ಹೊಂದ್ಕೊಂಡಿದೆ. ಇವಾಗ ಇರೋದು ನಾದೋ ಕೆಲಸ. ನೀವು ಎಷ್ಟು ಇದನ್ನು ಹಿಟ್ಟನ್ನು ನಾದ್ಕೊಳ್ತಿರೋ, ಬಡ್ದು ನಾದ್ತಿರೋ, ಇಲ್ಲ ಇದೇ ಥರನೇ ಗುದ್ದಿ ನಾದ್ತಿರೋ, ಸೊ ಅದು ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಚೆನ್ನಾಗಿ ಹೊಡೆದು ನಾದ್ತಾ ಇದ್ದೀನಿ ಅದನ್ನು. ಸೊ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ, ತುಂಬ ಸ್ಮೂತಾಗಿರ್ಬೇಕು ಹಿಟ್ಟು. ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಇದಕ್ಕೆ ನೀವು ಮೇಲೆಗಡೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸವರಿ ಇದನ್ನು ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಕವರ್ ಆಗೋ ಥರ ಸವರಬೇಕು. ಆಮೇಲೆ ಬಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಓವರ್ ನೈಟ್ ಸೋಕ್ ಆಗೋಕ್ಕೆ ಬಿಡಬೇಕು, ಸರಿನಾ. ಇದನ್ನು ಹಿಂದಿನ ದಿವಸನೇ ಮಾಡ್ಕೊಳ್ಳುವಂಥ ಪ್ರೊಸೀಜರ್. ಇವಾಗಲೇ ಬನ್ಸ್ ತಿಂತೀನಿ ಅಂದರೆ ಆಗಲ್ಲ. ಸೊ ಮಂಗಳೂರು ಬನ್ಸ್ ನೀವು ಮಾಡಬೇಕು ಅಂದರೆ ಹಿಂದಿನ ದಿವಸನೇ ಕಲಸಿಟ್ಟಿರಬೇಕು ಹಿಟ್ಟನ್ನು. ಸೊ ಹಿಟ್ಟು ನೋಡಿ, ಇವಾಗ ಇದು ಮಾರ್ನಿಂಗ್ ನಾನು ನಿಮಗೆ ಶೋ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಮೃದುವಾಗಿ ನಾದಿದೆ, ಹಾಗೆ ಉಬ್ಬಿ ಬಂದಿದೆ ಹಿಟ್ಟು, ನೀವು ನೋಡ್ತಾ ಇದ್ದೀರಲ್ಲ. ಸೊ ನಾನು ಸೋಡಾ ಕೂಡ ಚೆನ್ನಾಗಿ ಬಳಸಿದ್ದೆ, ಅಡುಗೆ ಸೋಡಾನೇ ಬಳಸಿ, ಬೇಕಿಂಗ್ ಸೋಡಾ ಅಲ್ಲ. ಸೊ ಇದಕ್ಕೆ ಸ್ವಲ್ಪ ಲಟ್ಟಿಸ್ಕೊಳ್ಳೋಕ್ಕೆ ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಒಂದು ಮೀಡಿಯಮ್ ಚಪಾತಿ ಗಾತ್ರದ ಹಿಟ್ಟನ್ನು ನಾನು ತೊಗೊಂಡು ಉಂಡೆಗಳನ್ನಾಗಿ ಮಾಡಿಕೊಂಡು ಇದನ್ನು ಲಟ್ಟಿಸ್ತಾ ಬನ್ನಿ. ಇದು ಮೈದಾ ಹಿಟ್ಟಾಗಿರೋದ್ರಿಂದ ನೀವು ಎಷ್ಟೇ ದೊಡ್ಡ ನಾದಿದ್ರೂ ಅದು ಸಿಂಕ್ ಆಗುತ್ತೆ. ಸೊ ನೀವೆಷ್ಟು ಅದನ್ನು ಎಳಿತೀರೋ ಅದು ಇನ್ನೂ ಸಿಂಕ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗೆ ನಾದ್ಕೊಳ್ಳಿ. ಚಪಾತಿಗಿಂತ ಸ್ವಲ್ಪ ಕಡಿಮೆ, ಪೂರಿಗಿಂತ ಸ್ವಲ್ಪ ಜಾಸ್ತಿ ಗಾತ್ರ ಇರುತ್ತೆ. ಸೊ ಆ ರೀತಿ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಂಡು
ನೀವು ಫಸ್ಟ್ ಎಲ್ಲಾನು ಲಟ್ಟಿಸ್ಕೊಂಡು ಇಟ್ಕೊಂಡು ಆಮೇಲೆ ಕೂಡ ಕಾಯಿಸ್ಕೋಬೋದು. ನಾನು ಅದೇ ಥರ ಮಾಡ್ತಾ ಇದ್ದೀನಿ. ಬಟ್ ಇನ್ಸ್ಟೆಂಟಾಗಿ ಇಬ್ಬರು ಮಾಡ್ತಾ ಇದ್ದೀರಾ ಅಂತಂದರೆ ಕಾಯಿಸ್ತಾ ಲಟ್ಟಿಸ್ಕೋಬೋದು, ಹಾಗೆ ಕೂಡ ಮಾಡ್ಬೋದು. ಸೊ ನಾನಿಲ್ಲಿ ಒಂದೆರಡನ್ನ ಲಟ್ಟಿಸ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ಒಂದು ಮಾಡಿದ್ದೀನಿ, ಎರಡನೇದು ಮಾಡ್ತಾ ಇದ್ದೀನಿ. ಈಗ ಕಾದಿರೋ ಎಣ್ಣೆಗೆ ಇದನ್ನ ಬಿಡೋಣ. ಸೊ ನಾನು ಆಲ್ರೆಡಿ ಇದರಲ್ಲಿ ಒಂದು ಸ್ವಲ್ಪ ವಡೆ ಮಾಡಿದ್ದೆ, ಹಾಗಾಗಿ ಎಣ್ಣೆಲಿ ಏನಿದೆ ಅಂತ ಕೇಳಬೇಡಿ. ಸೊ ಎಣ್ಣೆಯಲ್ಲಿ ವಡೆ ಕರೆದಿದ್ದೆ ಸ್ವಲ್ಪ, ಸೊ ಹಾಗಾಗಿ ಅದು ಹಾಗೆ ಇದೆ. ಸೊ ನಾನಿಲ್ಲಿ ಬನ್ಸನ್ನ ಬಿಟ್ಟಾಗಿದೆ. ಸೊ ಬನ್ಸು ಉಬ್ಬಿ ಬರುತ್ತೆ, ಚೆನ್ನಾಗಿ ಉಬ್ಬಿದ್ರೆ ನಿಮ್ಮ ಹಿಟ್ಟಿನ ಪ್ರಮಾಣ ಏನು ನೀವು ಕಲಿಸಿದ್ದೀರಾ ಅದು ಕರೆಕ್ಟಾಗಿದೆ ಅಂತ ಅರ್ಥ, ಇಲ್ವಾ? ಖಂಡಿತವಾಗ್ಲೂ ಬನ್ಸ್ ಗಟ್ಟಿ ಆಗಿಬಿಡುತ್ತೆ. ಸೊ ಉಬ್ಬಿ ಬರಬೇಕು ಯಾವಾಗಲೂ ಬನ್ಸ್ ಮಾಡಿದಾಗ. ನೋಡಿ, ಇಷ್ಟು ಚೆನ್ನಾಗಿ ಉಬ್ಬಿದ್ರೇ ನಿಮ್ಮ ಹಿಟ್ಟಿನ ಹದ ಸರಿ ಇದೆ ಅಂತ ಅರ್ಥ, ಸರಿನಾ? ಸೊ ಎಷ್ಟು ಪ್ರಮಾಣದಲ್ಲಿ ನೀವು ಏನೇನು ಬಳಸಬೇಕು ಅಂತ ಡೀಟೇಲಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಗೋಲ್ಡನ್ ಬ್ರೌನ್ ಆಗುವವರೆಗೂ ಇದನ್ನು ಚೆನ್ನಾಗಿ ಕಾಯಿಸಿ ಟೇಸ್ಟಿ ಆದಂತಹ ಮೃದು ಆದಂತಹ ಮಂಗಳೂರು ಬನ್ಸನ್ನು ಸವಿರಿ. ಇನ್ನೂ ಹಲವಾರು ರೆಸಿಪಿ ತಿಳಿಸ್ಕೊಡ್ತೀನಿ, ಅದಕ್ಕೆ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.